ಕಾರ್ಖಾನೆ ಇದೆ. ಆದರೆ ಆ ಕಾರ್ಖಾನೆ ಗ್ರಾಮಸ್ಥರಿಗೆ ಹೊರವಾಗಬೇಕಾಗಿತ್ತು ಉದ್ಯೋಗದ ಮುಖಾಂತರ. ಆದರೆ ಗ್ರಾಮಸ್ಥರಿಗೆ ಇದು ಮಾರಕ ಆಗಿಬಿಟ್ಟಿದೆ. ಬೆಳಗಾವಿಯ ಹಿರೇಕೋಡಿ ಗ್ರಾಮ. ಹೀಗಾಗಿ ಬೆಳಗಾವಿಯ ಪರಿಸರ ಇಲಾಖೆಯ ಕಚೇರಿಯನ್ನು ಬಂದ್ ಮಾಡಿದ್ದಾರೆ ಅವರು. ನಮಗೆ ಮಾರಕ ಆಗ್ತಾ ಇದೆ ಅಂತ. ಹಿರೇಕೋಡಿ ಗ್ರಾಮಸ್ಥರಿಗೆ ಮಾರಕವಾಗಿಬಿಟ್ಟಿದೆ ಕಾರ್ಖಾನೆ. ಬೆಳಗಾವಿಯ ಪರಿಸರ ಇಲಾಖೆಯ ಕಚೇರಿಯನ್ನು ಬಂದ್ ಮಾಡಿಸಿ ಧರಣಿಯನ್ನು ಮಾಡಿದ್ದಾರೆ. ಧರಣಿ ಮಾಡಿದ್ದಾರೆ ಗ್ರಾಮಸ್ಥರು. ಆಟೋ ನಗರದಲ್ಲಿರುವಂತಹ ಕಚೇರಿ ಮುಂದೆ ರೈತರು ಪ್ರತಿಭಟಿಸಿದ್ರು. ಇವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಅನ್ನುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ ಕೋಳಿ ಖಾದ್ಯ ಮರಿ ಸಿದ್ಧಪಡಿಸುವಂತಹ ಇಂಡಸ್ಟ್ರಿಯಲ್ ಕಾರ್ಖಾನೆ ಇದೆ. ಕೋಳಿ ಖಾದ್ಯ ಮರಿ ಸಿದ್ಧಪಡಿಸುವಂತಹ ಇಂಡಸ್ಟ್ರಿಯಲ್ ಕಾರ್ಖಾನೆಯಂತೆ ಈ ಕಾರ್ಖಾನೆ ಒಳಗೆ 8ಕ್ಕೂ ಅಧಿಕ ಒಣ ಬೋರ್ವೆಲ್ ಇದೆ. ಈ ಬೋರ್ವೆಲ್ಗೆ ತ್ಯಾಜ್ಯವನ್ನು ಸುರಿತಾ ಇದ್ದಾರೆ ಇವರು ಅಂತ ಆರೋಪ ಇದೆ. ತ್ಯಾಜ್ಯವನ್ನು ಹಾಕ್ತಾ ಇದ್ದಾರೆ. ಆ ಬೋರ್ವೆಲ್ಗೆ ನೀರು ಹಾಕ್ತಾ ಇರೋದ್ರಿಂದ ಅಕ್ಕಪಕ್ಕದ ಜಮೀನು, ಅಕ್ಕಪಕ್ಕದ ಬೋರ್ವೆಲ್ಲು, ಬಾವಿಗಳು ಅಲ್ಲಿಯೂ ಕೂಡ ಕೆಮಿಕಲ್ ಮಿಶ್ರಿತ ನೀರು ಬರ್ತಾ ಇದೆ ಅಂತ. ಇವರು ಯಾವ ಕಾರ್ಖಾನೆಯ ಬೋರ್ವೆಲ್ಗೆ ಏನು ಅದು ಬಂದಾಗಿ ಬಿದ್ದಿದೆಯಲ್ಲ ಅದಕ್ಕೇನೋ ತ್ಯಾಜ್ಯ ಹಾಕ್ತಿದ್ದಾರಂತೆ. ಅದು ಪಕ್ಕದ ಬೋರ್ಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸತ್ತ ಕೋಳಿ ಮರಿಗಳನ್ನು ಕೂಡ ಎಲ್ಲಂದರಲ್ಲಿ ಬಿಸಾಡ್ತಾ ಇದ್ದಾರೆ ಕಾರ್ಖಾನೆಯವರು. ಇದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಫೀಡ್ ತಯಾರಿಸುವ ವೇಳೆ ಶಬ್ದ ಮಾಲಿನ್ಯ ಆಗುತ್ತೆ. ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ, ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಇವತ್ತು ಗ್ರಾಮಸ್ಥರು, ರೈತ ಮುಖಂಡರುಗಳು ಪರಿಸರ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಅದನ್ನು ಸೀಜ್ ಮಾಡಬೇಕು, ಆದೇಶವನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕುಳಿತುಕೊಂಡ್ರು. ಮತ್ತೊಂದು ಕಡೆ ಪರಿಸರ ಇಲಾಖೆ ಆದೇಶ ಉಲ್ಲಂಘನೆ ಆಗಿರೋದು ಕಂಡು ಬಂದಿದೆ. ಮೇಲಾಧಿಕಾರಿಗಳಿಗೆ ಕಾರ್ಖಾನೆ ಬಂದ್ ಮಾಡೋದಕ್ಕೆ ಪತ್ರವನ್ನು ಬರೀಲಾಗಿದೆ ಅಂತ ಹೇಳಿ ಎಲ್ಲ ಮಾತನಾಡಿದ್ದಾರೆ. ಪ್ರತಿಭಟನೆ ಆಗಿದೆ. ಪರಿಸರ ಮಾಲಿನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಬಂದಿಲ್ಲ, ಬಟ್ ತೆಗೆದು ಹಾಕಿರೋದು ಕಂಡು ಬಂದಿದೆ. ಎಲ್ಲಿ ಬೇರೆಯವರು ಜಮೀನಲ್ಲ ಅಥವಾ ಅವ್ರದೇ ಜಮೀನಲ್ಲ? ಅವ್ರದೇ ಜಮೀನು. ಎಷ್ಟು ಮಟ್ಟಿಗಿತ್ತು ಮೇಡಮ್ ಅದು? ಒಂದು 2 ಫೂಟ್ ಅಂದ್ರೆ ಎಗ್ ಶೆಲ್ಸ್ ಅಷ್ಟೇ ಅಲ್ಲಿ ಕಂಡು ಬಂದದ್ದು. ಮಾಡಿರಲಿಲ್ಲ. ಅದಕ್ಕೇ ಆವಾಗಲಿಂದ ಆ್ಯಕ್ಷನ್ ಸ್ಟಾರ್ಟ್ ಆಯಿತು. ಫಸ್ಟ್ ಇನ್ಸ್ಪೆಕ್ಷನ್ ಮಾಡಿದಾಗಲೇ ತ್ಯಾಜ್ಯ ವಿಲೇವಾರಿ ಸರಿ ಮಾಡಿಲ್ಲ ಅನ್ನೋದಕ್ಕೆ ಉದ್ದೇಶಿತ ಮುಚ್ಚುವ ಆದೇಶಕ್ಕೆ ಹಿರಿಯ ಅಧಿಕಾರಿಗಳ ಕಚೇರಿಗೆ ಕಳಿಸ್ಬೇಕು. ನಿಮಗೆ ಸ್ಥಳೀಯ ಶಾಸಕರು ಕರೆ ಮಾಡಿಬಿಟ್ಟು ಅದನ್ನು ಬಂದ್ ಮಾಡಬೇಡಿ ಅಂತೇಳಿ ಏನೋ ಒತ್ತಡ ಹಾಕಿದ್ರು ಅಂತೇಳಿ ರೈತರು? ಇಲ್ಲ ಆ ಥರ ನನಗೇನು ಕಾಲ್ ಮಾಡಿದ್ರು. ಇವತ್ತ ಎಲ್ಲಿದೆ ಫ್ಯಾಕ್ಟ್ರಿ ಅದ, ಯಾರ್ದು? ಈಗ ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಎಂಬ ಗ್ರಾಮದಲ್ಲಿ ಅವೇನು TID ಅಂತೇಳಿ ಏನೋ ಒಂದು ಕಾರ್ಖಾನೆಯನ್ನು ಯಾವ ಪ್ರೈವೇಟ್ ಏಜೆನ್ಸಿ ತೊಗೊಂಡು ಅಲ್ಲಿ ಒಂದು ಕಾರ್ಖಾನೆಯನ್ನು ಕೋಳಿ ಪೀಡ್ಸ್ ಅಂತೇಳಿ ಕೋಳಿ ಪೀಡ್ಸ್ ಕೋಳಿ ಹಣ್ಣು ತಯಾರು ಮಾಡೋದು ಅಂತೇಳಿ ಪ್ರಾರಂಭ ಮಾಡ್ಯಾನು. ಅಲ್ಲಿ ಕೋಳಿ ಪೀಡ್ಸ್ ತಯಾರು ಮಾಡ್ತಾನೋ. ಮತ್ತು ಈಗ ಅವ್ರಿಗೆ ಒಂದು ನೋಟಿಸು ಕೊಟ್ಟಾನ, ಮುಂದೆ ನಾ ಮಟನನ್ನು ಕಟ್ ಮಾಡಿ ಇಲ್ಲಿಂದ ಪಾರ್ಸಲ್ ಮಾಡ್ತಂತೇಳಿ. ಅಲ್ಲಿ ಸುಮಾರು ಒಳಗೆ ಒಂದು 7-8 ಬೋರ್ಗಳನ್ನು ತೆಗೆದ. ಒಂದು ಸುಮಾರು 2 ದಿವಸ ಬೋರ್ವೆಲ್ ಅಲ್ಲೇ ಇತ್ತು. ಆ ಬೋರ್ವೆಲ್ಗಳೆಲ್ಲ ಒಣ ಬೋರ್ ತೆಗೆದ. ಅದ್ರೊಳಗೆ ಏನು ಇವತ್ತು ಕೆಮಿಕಲ್ಸ್ ಬರ್ತೈತಿ, ಅದೇನು ವೇಸ್ಟೇಜ್ ಹೊಲಸು ಬರ್ತೈತಿ, ಅದನ್ನು ಭೂಮಿ ಒಳಗೆ ಬಿಡತ್ತಾನ. ಅಲ್ಲಿ ಸುತ್ತಮುತ್ತ ಒಂದು 3-4-5 ಬಾವಿ ಒಳಗೆ ಈಗಾಗಲೇ ಕೆಮಿಕಲ್ಸ್ ನೀರು ಪ್ರಾರಂಭ ಆಗೈತೆ. ಈಗ ಸುಮಾರು ಜನವರಿಯಿಂದ ಪ್ರಾರಂಭ ಮಾಡ್ಯಾರ. ಅವಾಗಿಂದ್ರೆ ಅಲ್ಲಿ ಇರ್ತಕ್ಕಂಥ ರೈತರು ವಿರೋಧ ಮಾಡ್ತಾರೆ. ಅದು ಒಂದು. ನೆಕ್ಸ್ಟ್ ಶಬ್ದ ಮಾಲಿನ್ಯ ಕೂಡ ಸಂಪೂರ್ಣ ಅಲ್ಲಿ ಶಬ್ದ ಆಗ್ತೈತೆ. ವಾಯು ಮಾಲಿನ್ಯ ಸಂಪೂರ್ಣ ಕೆಷ್ಟು ಹೊಲಸು ವಾಸ ಬರ್ತೈತೆ. ಇದೆಲ್ಲ ಇಲಾಖೆಗೆ ಗೊತ್ತಿದ್ದು ಕೂಡ ಅಲ್ಲಿ ಇರ್ತಕ್ಕಂಥ PDO ಮತ್ತು ಜಲ ಮಾಲಿನ್ಯದವ್ರಿಗೆ ಪರ್ಮಿಷನ್ ಕೊಟ್ಟ ಇಲ್ಲಿ ಸಂಪೂರ್ಣ ಸುತ್ತಮುತ್ತ ಜನರನ್ನೆಲ್ಲ ಹಾಳು ಮಾಡ್ಯಾರು. ನಾವು ಮಾನ್ಯ ತಹಶೀಲ್ದಾರ್ ಅವ್ರನ್ನ ಕರೆಸಿ ಅದನ್ನು ಬಂದ್ ಮಾಡ್ತು, ಅದನ್ನು ಸೀಸ್ ಮಾಡಿಸ್ತು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ನಮ್ಮ ಗಣೇಶ್ ಹುಕ್ಕೇರಿ ಸಾಹೇಬ್ರು MLA ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿನ್ನೆ ಇದನ್ನು ನಾವಿಲ್ಲಿ ಕೇಳಕ್ಕೆ ಬಂದ ಸಂದರ್ಭದಾಗ ರೈತರ ಇಲ್ಲ ಅದು ನಮ್ಮ ಗಣೇಶ್ ಹುಕ್ಕೇರಿ ಅವರು ಅದನ್ನು ಬಂದ್ ಮಾಡಬೇಡ ಅಂತ ಹೇಳ್ಯಾರತ್ತನ ಅಂದರೆ ನಾವು ರೈತರೆಲ್ಲ ಇವತ್ತು ಆಕ್ರೋಶವಾಗಿ ಬಂದು ಇಲ್ಲಿ ಇದನ್ನು ತಕ್ಷಣ ಇವತ್ತು ಇಲ್ಲಿ ಇರ್ತಕ್ಕಂಥ ಜಲ ಮಾಲಿನ್ಯದವ್ರು ಇವತ್ತು ಬಂದ್ ಮಾಡಬೇಕು. ಬಂದ್ ಮಾಡಿದಾಗ ಇಲ್ಲಿಂದ ನಾವು ಸೀಸ್ ಮಾಡಿದಾಗ ಇಲ್ಲಿಂದ ಎದ್ದು ಹೋಗವ್ರ, ಇಲ್ಲಾಂದ್ರೆ ಅನ್ನೋದು ಒಂದು ಹ್ಯಾಚರಿ ಮತ್ತು ಪೌಲ್ಟ್ರಿ ಫೀಡ್ ಮಿಲ್ ಇದೆ. ಅದು ಮಂಡಳಿಯಿಂದ ಸ್ಥಾಪನಾ ಅನುಮತಿ ಪಡೆದಿದೆ. ಇದು ಚಾಲನಾ ಸಮ್ಮತಿ ಪತ್ರ ಇಲ್ಲದೆ ಕೆಲಸ ಮಾಡ್ತಾಯಿತ್ತು. ಕೆಲವೊಂದು ಉಲ್ಲಂಘನೆ ಇತ್ತು. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ನಮಗೆ ವರದಿ ಕೊಟ್ಟರು. ಆ ವರದಿ ಮೇಲೆ ನಾನು ಈಗಾಗಲೇ ಉದ್ದೇಶಿತ ಮುಚ್ಚುವ ಆದೇಶ ನೀಡಿದ್ದೇವೆ. ಉದ್ದೇಶಿತ ಮುಚ್ಚುವ ಆದೇಶ ಅಂದರೆ ನೋಟಿಸ್ ಆಫ್ ಪ್ರಪೋಸ್ ಡೈರೆಕ್ಷನ್ ಅಂತಾರೆ. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಅವಕಾಶ ಕೊಡಬೇಕಾಗ್ತದೆ. ಆ ಪ್ರಕಾರ ಅವರಿಗೆ ಮೀಟಿಂಗು ಮಾಡಿದ್ವಿ. ಮೀಟಿಂಗ್ ಮಾಡಿ ಈಗ ಅವರು ಉಲ್ಲಂಘನೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಸದರಿ ಆ ಘಟಕವನ್ನು ಮುಚ್ಚಬೇಕಂತ ಹೇಳಿ ನಾನು ಇವತ್ತು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ಕಳಿಸ್ತಾ ಇದ್ದೇನೆ. ಹೌದು. ಓನರ್ಶಿಪ್ ಹೆಸರು ನಮ್ಮ ಮಾನೇರ್ ಅಂತ
ಸರ್ ಮಾನೇರ್ ತೌಫಿಕ್ ಮಾನೇರ್ ತೌಫಿಕ್ ಮಾನೇರ್ ಅಂತ ಗೊತ್ತಿಲ್ಲ, ಚಿಕ್ಕೋಡಿ ಅವರು ಇರಬೇಕು. ಚಿಕ್ಕೋಡಿ ಎಷ್ಟು ವರ್ಷ ಆಯ್ತು ಸರ್ ಇವರು ಏನು ಅನುಮತಿ ಇಲ್ಲದೆ ಮಾಡಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ಫಸ್ಟ್ CFE ಕೊಟ್ಟಿದ್ದು 2021ನಲ್ಲಿ. ಕನ್ಸ್ಟ್ರಕ್ಷನ್ ಎಲ್ಲ ಈಗ ಕಂಪ್ಲೀಟ್ ಆಗಿದೆ. ಸ್ಟಾರ್ಟ್ ಆಗಿದೆ ಇವಾಗ, ಸ್ಟಾರ್ಟ್ ಆಗಿದ್ದು ಒಂದು 3 ಮಂತ್ಸಿಂದ 3-4 ಮಂತ್ಸಿಂದ ಸ್ಟಾರ್ಟ್ ಆಗಿದೆ. ಸರ್ ಬಿಫೋರ್ ನಿಮ್ಮ ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟಿರ್ತಾರಲ್ಲ, ಇವೆಲ್ಲ ನೋಡಿರಲ್ವ? ಕ್ಲಿಯರೆನ್ಸ್ ಕೊಡೋಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಿರಲ್ವ? ಅಲ್ಲ, ಅದು ಕ್ಲಿಯರೆನ್ಸ್ ನೋಡಿ ಸ್ಥಾಪನಾ ಅನುಮತಿ ಒಂದು ಫ್ಯಾಕ್ಟ್ರಿ ಸ್ಥಾಪನೆ ಮಾಡಲಿಕ್ಕೆ, ರನ್ ಮಾಡಲಿಕ್ಕೇನೋ ಅದಕ್ಕೊಂದು ಕಂಡೀಷನ್ಸ್ ಇದೆ. ಅದು ಕಂಡೀಷನ್ಸ್ ಕಂಪ್ಲೈ ಆದಮೇಲೆ ರನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡೋದು. ಅದು ಕಂಪ್ಲೈ ಆಗದೇ ಇರೋದು ಅನ್ನೋದು ಒಂದು ಹ್ಯಾಚರಿ ಮತ್ತು ಪೌಲ್ಟ್ರಿ ಫೀಡ್ ಮಿಲ್. ಶಬ್ದ ಮಾಲಿನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಗಣೇಶ್ ಹುಕ್ಕೇರಿ ಶಾಸಕನಿಗೆ, ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಹುಕ್ಕೇರಿ ಶಾಸಕ ಗಣೇಶ್ ಹುಕ್ಕೇರಿಗೆ ಬೇಕೇ ಬೇಕು. ಪರಿಸರವನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ, ಪರಿಸರವನ್ನು ಹಾಳು ಮಾಡುತ್ತಿರುವ ಶಾಸಕ ಗಣೇಶ್ ಹುಕ್ಕೇರಿಗೆ, ಪರಿಸರವನ್ನು ಹಾಳು ಮಾಡುತ್ತಿರುವ ಶಾಸಕ ಮಾಡಲೇಬೇಕು. ರೈತ ವಿರೋಧಿ ಕಾರ್ಖಾನೆ ಮಾಲೀಕನಿಗೆ, ಕಾರ್ಖಾನೆ ಮಾಲೀಕರಿಗೆ ಸಹಕಾರ ಕೊಡುತ್ತಿರುವ ವಾಯು ಮಾಲಿನ್ಯ ಅಧಿಕಾರಿಗಳಿಗೆ, ಬೀದಿಯಲ್ಲಿ ಕುಣಿಸುತ್ತಿರುವ ಗಣೇಶ್ ಹುಕ್ಕೇರಿಗೆ, ಜನರನ್ನು ಬೀದಿಯಲ್ಲಿ ಕುಣಿಸುತ್ತ ಶಾಸಕ ಗಣೇಶ್ ಹುಕ್ಕೇರಿಗೆ, ರೈತ ವಿರೋಧಿ ಅಧಿಕಾರಿಗಳು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್, ಏನಿದೆ ಆರೋಪ? ಅನೇಕ ಬಾರಿ ಮನವಿ ಮಾಡಿದ್ದೀವಿ, ಆದರೆ ಅಧಿಕಾರಿಗಳ ಕ್ರಮ ಕೈಗೊಂಡಿಲ್ಲ ಅಂತ ಈ ರೈತ ಸಂಘದವರೆಲ್ಲ ಹೇಳ್ತಿದ್ದಾರೆ. ಖಂಡಿತ ಏನಿದೆ, ಬೆಳಗಾವಿ ಏನು ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮ ಏನಿದೆ, ಈ ಹಿರೇಕೊಡಿ ಗ್ರಾಮದಲ್ಲಿ ಏನು ಒಂದು TI ಕೋಳಿ ಖಾದ್ಯ ಮರಿಯನ್ನ ಸಿದ್ಧಪಡಿಸುವ ಏನ್ ಕಾರ್ಖಾನೆ ಇರುತ್ತೆ, ಈ ಕಾರ್ಖಾನೆಯವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಕಾರ್ಖಾನೆ ಮಾಡಿರ್ತಕ್ಕಂತ ಜಾಗದಲ್ಲಿನೇ ಒಂದು 12 ಅಂದ್ರೆ ಕೊಳವೆಯನ್ನ ಅಂದ್ರೆ ಕೊರಿಸಿ ಅದರಲ್ಲಿ ಏನು ವೇಸ್ಟ್ ಅಂದ್ರೆ ತ್ಯಾಜ್ಯ ಏನು ಬರುತ್ತೆ ಅದನ್ನ ಅದರಲ್ಲಿ ಸುರಿದ್ರಿಂದ ಅಲ್ಲಿ ಇರ್ತಕ್ಕಂಥ ಬಾಜು ಪಕ್ಕದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ಆಗಿರ್ಬೋದು, ಬಾವಿಗಳಾಗಿರ್ಬೋದು, ಅಂದ್ರೆ ಅಲ್ಲಿ ನೀರು ಕಲುಷಿತ ಆಗೋದ್ರಿಂದ ಎಷ್ಟೋ ಬಾರಿ ಅನೇಕ ಬಾರಿ ಏನ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಂದ್ರೆ ಇವರು ಯಾವುದೇ ರೀತಿ ಅವರು ಏನು ಕಾರ್ಖಾನೆ ಮೇಲೆ ಕ್ರಮ ಕೈಗೊಳ್ಳದಿದ್ದ ಕಾರಣ ಇವತ್ತು ಏನು ಈಗ ಆಟೋನಗರದಲ್ಲಿ ಇರ್ತಕ್ಕಂಥ ಏನ್ ಕಚೇರಿ ಇದೆ ಅದ್ರ ಮುಂದೆ ಬಂದು ಇವತ್ತು ರೈತರು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು. ಮಂಜುನಾಥ್, ಈ ಬೋರ್ವೆಲ್ ಎಲ್ಲ ಕೊರಿಸಿ ಹಂಗೆ ಬಿಡಬಾರದು ಅನ್ನೋ ನಿಯಮ ಇದೆ, ಎಲ್ಲ ಅದು ಹಾಳು ಬಿದ್ದಿದ್ರೆ ಮುಚ್ಚಬೇಕು ಅಂತ. ಯಾರು ಜಲಸಂಪನ್ಮೂಲ ಇಲಾಖೆಯವರು ಏನು ಕ್ರಮ ಕೈಗೊಂಡಿಲ್ವಾ ಅದ್ರ ವಿರುದ್ಧ? ಖಂಡಿತವಾಗ್ಲೂ ಪ್ರವೀಣ್, ಇವರು ಈ ಪರಿಸರ ಇಲಾಖೆಯ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಯಾವುದೇ ರೀತಿಯಾದಂತ ಏನ್ ಈ ಬೋರ್ವೆಲ್ಗೆ ಏನ್ ಪರ್ಮಿಷನ್ ತಗೋಬೇಕು ಯಾವುದೇ ರೀತಿಯಾದಂತ ಇಲ್ಲದೆ ಇದ್ರೂ ಕೂಡ ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಅದು ಆ ಗ್ರಾಮಸ್ಥ ಎಲ್ಲರೂ ಕೂಡ ಈ ಅಧಿಕಾರಿಗಳು ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಆಗದೇ ಇದ್ದ ಕಾರಣ ಇವತ್ತು ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮತ್ತು ರೈತರು ಎಲ್ಲರೂ ಕೂಡ ಇವತ್ತು ಈ ಅಂದ್ರೆ ಅದನ್ನ ಬಂದ್ ಮಾಡಿ ಇವತ್ತು ಧರಣಿಯನ್ನ ಈಗ ಕುಳಿತಿರುತ್ತಂತದ್ದು. ಪ್ರವೀಣ್, ಕೊನೆಗೆ ಏನಾಯ್ತು? ಈಗ ಧರಣಿ ಮುಗ್ದಿದೆಯಾ ಅಥವಾ ಏನಾದರೂ ಮುಂದುವರಿತಿದೆ? ಏನಂತಿದ್ದಾರೆ ಅಧಿಕಾರಿಗಳು? ಏನಿಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದರ ಬಗ್ಗೆ ಅಂದ್ರೆ ತಕ್ಷಣವೇ ಅಂದ್ರೆ ಇದ್ರ ಬಗ್ಗೆ ಅಂದ್ರೆ ಕ್ರಮ ಕೈಗೊಳ್ತೀವಿ. ಈಗ ನೀವು ಅದನ್ನ ಅಂದ್ರೆ ನಾವು ಅಲ್ಲಿ ಇರ್ತಕ್ಕಂಥ ಅದನ್ನ ಒಂದು ಪರಿಶೀಲನೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅದನ್ನೇ ನಾವೆಲ್ಲ ಕೈಗೊಳ್ತೀವಿ. ಈ ಏನ್ ನೀವು ಧರಣಿ ಮಾಡ್ತಾ ಇದ್ರಿ ಇದನ್ನ ಇಲ್ಲಿಗೆ ಕೈ ಬಿಡಿ ಅಂತ ಹೇಳಿ ಈಗ ಒಂದು ರೈತರಿಗೆ ಒಂದು ಅಂದ್ರೆ ಧೈರ್ಯನ ತುಂಬಿರ್ತಕ್ಕಂಥದ್ದು. ಅದರ ಏನದು ಯಾವುದು ಫ್ಯಾಕ್ಟ್ರಿ ಏನಿದೆ ಅದನ್ನ ಏನು ಅದ್ರದ್ದು ಪೂರ್ತಿ ಲೈಸೆನ್ಸ್ ಏನಿದೆ ಅದನ್ನ ರದ್ದು ಕೂಡ ಮಾಡುವ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಮನವರಿಕೆ ಮಾಡಿದ್ರಿಂದ ಈಗ ಧರಣಿಯನ್ನ ಕೈ ಬಿಟ್ಟಿರುವಂತದ್ದು. ಪ್ರವೀಣ್, ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ವಾಯು ಮಾಲಿನ್ಯ ಅಧಿಕಾರಿಗಳಿಗೆ, ಬೀದಿಯಲ್ಲಿ ಕುಣಿಸುತ್ತಿರುವ ಗಣೇಶ್ ಹುಕ್ಕೇರಿಗೆ, ಜನರನ್ನು ಬೀದಿಯಲ್ಲಿ ಕುಣಿಸುತ್ತ ಶಾಸಕ ಗಣೇಶ್ ಹುಕ್ಕೇರಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ ಕಾರ್ಖಾನೆ ಪಕ್ಷ